ಸರ್, ಇವತ್ತು ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕೊನೆಯ ಕಾರ್ಯಕ್ರಮನ ಗೌರವಿತ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮೈಸೂರಿನಲ್ಲಿ ಇವತ್ತು ಸಮಾರೋಪದ ಸಮಾರಂಭದ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಕೊನೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಉದ್ದಗಲಕ್ಕೆ ಈ ಗ್ಯಾರಂಟಿ ಯೋಜನೆಗಳ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರದ ಎಲ್ಲ ಗೌರವಿತ ಸಚಿವರುಗಳು ಮತ್ತು ನಮ್ಮ ಶಾಸಕರ ಸಹಕಾರದೊಡನೆ ಅಧಿಕಾರಿಗಳ ಸಹಕಾರದಲ್ಲಿ ಗ್ಯಾರಂಟಿ ಯೋಜನೆಯ ಉದ್ದೇಶ ಮತ್ತು ಅದರ ಸಫಲತೆ ಬಗ್ಗೆ ಸಾರ್ವಜನಿಕರುಗಳಿಗೆ ಮತ್ತು ಫಲಾನುಭವಿಗಳಿಗೆ ತಿಳಿಸುವಂಥ ಕಾರ್ಯಕ್ರಮಗಳನ್ನು ಮಾಡೋ ದಿಕ್ಕಿನಲ್ಲಿ ಉತ್ತಮ ಹೆಜ್ಜೆಯನ್ನು ಗೌರವಿತ ನಮ್ಮ ಸರ್ಕಾರ ಇಟ್ಕೊಂಡು ಮಾಡ್ಕೊಂಡು ಬಂದಿದೆ. ಹಾಗಾಗಿ ಇವತ್ತು ಮೈಸೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಗೌರವಿತ ಮುಖ್ಯಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲೂ ಕೂಡ ಸಂತೋಷ ಆಗಿದೆ. ಇದರ ಜೊತೆಗೆ ಇವತ್ತು ಚುನಾವಣೆಯ ಲೋಕಸಭೆಯ ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಆಯಾ ಕ್ಷೇತ್ರದ ಆಕಾಂಕ್ಷಿಗಳಾಗಿರ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಸನ್ನಿವೇಶವೇ. ಹಾಗಾಗಿ ನಾನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತೇಳಿ ನನ್ನ ಒಂದು ಇಂಗಿತ ಇದೆ. ಹಾಗಾಗಿ ನನ್ನ ನಾಯಕರುಗಳ ಜೊತೆ, ಮುಖಂಡಗಳ ಜೊತೆ, ಗೌರವಿತ ಮುಖ್ಯಮಂತ್ರಿಗಳ ಜೊತೆ ನನ್ನ ಆ ಭಾವನೆಗಳನ್ನು ಹಂಚ್ಕೊಳ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಬಂದು ಭೇಟಿ ಮಾಡ್ತಾ ಇರ್ತೇನೆ. ಹಾಗಾಗಿ ನನಗೆ ಒಂದು ವಿಶ್ವಾಸ ಇದೆ, ನಂಬಿಕೆ ಇದೆ. ನನಗೆ ಗೌರವಿತ ಮುಖ್ಯಮಂತ್ರಿಗಳು ಮತ್ತು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರ ನಾಯಕತ್ವದಲ್ಲಿ ನನಗೆ ಸಹಕಾರ ಆಗ್ತದೆ. ನನ್ನ ಕ್ಷೇತ್ರದ MLAಗಳು ಮಾಜಿ ಶಾಸಕರ ಸಹಕಾರದಲ್ಲಿ ನನಗೆ ಫಲ ಸಿಗುತ್ತೆ ಅಂತೇಳಿ ನಂಬಿಕೆ ಇಟ್ಕೊಂಡಿದ್ದೇನೆ. ಈಗಾಗಲೇ ಕಳೆದ 1 ವರ್ಷಗಳಿಂದಲೂ ಕೂಡ ಕ್ಷೇತ್ರದ ಉದ್ದಗಲಕ್ಕೆ ನಾನು ಪ್ರವಾಸ ಮಾಡಿದ್ದೇನೆ, ನಾಯಕರ ಜೊತೆ ಸಮಾಲೋಚನೆ ಮಾಡ್ಕೊಂಡಿದ್ದೇನೆ, ಕಾರ್ಯಕರ್ತರ ಜೊತೆ ಹಂಚ್ಕೊಂಡಿದ್ದೇನೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ನನಗೆ ಒಳ್ಳೆಯದಾಗ್ತದೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಆ ಕ್ಷೇತ್ರವನ್ನು ಕಾಂಗ್ರೆಸ್ಸಿನ ಚುನಾಯಿತ ಪ್ರತಿನಿಧಿಯಾಗಿ ಮಾಡೋದಕ್ಕೆ ನಮ್ಮೆಲ್ಲರ ಪ್ರಯತ್ನ ಸಾಗಿದೆ. ಇಲ್ಲ, ಈಗಾಗಲೇ ರಾಜ್ಯದ ಒಂದು ಚುನಾವಣಾ ಸಮಿತಿ ಸಭೆ ಕಳೆದ 2 ದಿವಸಗಳಿಂದ ಆಗಿತ್ತು. ಅದನ್ನು ದೆಹಲಿಯ ವರಿಷ್ಠರ ಸಮಿತಿಗೆ ಕಳಿಸ್ಕೊಡ್ಲಾಗಿದೆ. 18ನೇ ತಾರೀಕು ಬಹುಶಃ ಸಭೆ ಇದೆ ಅಂತೇಳಿ ಅಂದ್ಕೊಂಡಿದ್ದೇನೆ. 18ನೇ ತಾರೀಕು ಸಂಜೆ ದೆಹಲಿನಲ್ಲಿ ಈ ಒಂದು ಇನ್ನು ಉಳಿದಿರತಕ್ಕಂಥ 21 ಅಭ್ಯರ್ಥಿಗಳ ಬಗ್ಗೆ ಸುದೀರ್ಘವಾದಂಥ ಒಂದು ಚರ್ಚೆ ಮತ್ತು ನಮ್ಮ ಪ್ರಕಟಣೆ ಆಗ್ತಕ್ಕಂಥ ನಿಶ್ಚಿತ ಇರ್ತಕ್ಕಂಥದ್ದು ಇದೆ ಅಂತೇಳಿ ಹೇಳಿಕ್ಕೆ ಬಯಸ್ತೇನೆ. ಇಲ್ಲ, ಅದು ನಾವು ಇಲ್ಲಿವರೆಗೂ ಕೇಳಿರೋ ಪ್ರಕಾರ ಯಾವುದೇ ಸಚಿವರ ಸ್ಪರ್ಧೆ ಮಾಡ್ತಕ್ಕಂಥ ಆಕಾಂಕ್ಷಿಗಳನ್ನು ನಾವು ಎಲ್ಲೂ ಕೂಡ ಗಮನಿಸಿಲ್ಲ. ಅವರೇ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಮ್ಮ ಸರ್ಕಾರದ ವತಿಯಿಂದ ಆಗಲಿ ಅಥವಾ ನಮ್ಮ ಮುಖಂಡರ ಒತ್ತಡದಿಂದಲೂ ಕೂಡ ಆ ಒಂದು ಪ್ರಸ್ತಾಪಗಳಿಲ್ಲ. ಹಾಗಾಗಿ ಇದು ಮಾಧ್ಯಮದಲ್ಲೇ ಒಂದು ಬಿಂಬಿತ ಆಗಿರ್ತಕ್ಕಂಥದ್ದು ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಯಾವುದೇ ಸಚಿವರು ಆ ಕಣದಲ್ಲಿ ಇಲ್ಲ ಅಂತೇಳಿ ನನ್ನ ಭಾವನೆ. ಖಂಡಿತ ಒಟ್ಟಾರೆ ಈಗ ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ಕೊಳ್ತಾರೆ ಅದಕ್ಕೆಲ್ಲರೂ ನಾವು ಬದ್ಧ ಆಗ್ತೀವಿ. ಇಲ್ಲ, ಆ ಥರದ್ದೇನು ನಮ್ಮ ಕ್ಷೇತ್ರದಲ್ಲಿ ಆ ಪ್ರಶ್ನೆ ಇಲ್ಲ. ನಮ್ಮ ಸನ್ಮಾನ್ಯ ಮಾದೇವಪ್ಪನವರೇ ಅದನ್ನು ವ್ಯಕ್ತಪಡಿಸ್ಕೊಂಡಿರೋದ್ರಿಂದ ಅವರು ಈ ರಾಜ್ಯದ ಒಬ್ಬ ಪ್ರಬಲ ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಸಾರ್ವಜನಿಕರ ಒಳಿತಿಗೋಸ್ಕರ ಒಂದು ಪ್ರಜಾಪ್ರಭುತ್ವದ ಹಾದಿಯಲ್ಲಿ ಉತ್ತಮ ಸಾರ್ವಜನಿಕರ ಸವಲತ್ತುಗಳಿಗೋಸ್ಕರ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಮಾದೇವಪ್ಪನವರು ಇನ್ನೂ ಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋದು ಅವರ ಬೆಂಬಲಿಗರ, ಅವರ ಅಭಿಮಾನಿಗಳ ಮತ್ತು ಕ್ಷೇತ್ರದ ನಾಯಕರ ಎಲ್ಲ ಅಭಿಪ್ರಾಯಗಳಾಗಿದೆ. ಹಾಗಾಗಿ ಅವರು ಅದನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ. ಅವರು ಕೇಳ್ತಕ್ಕಂಥದ್ದು ಸಹಜ, ಆದರೆ ಒಟ್ಟಾರೆ ನಮ್ಮ ನಾಯಕರುಗಳು ಆ ತೀರ್ಮಾನವನ್ನು ಮಾಡ್ತಾರೆ. ಅದು ನಾನು ಆ ಸಮಿತಿಲಿ ಇಲ್ಲ, ಹಾಗಾಗಿ ನನಗೆ ಅದು ಗೊತ್ತಿಲ್ಲ. ಮೋದಿಯವರನ್ನ ನೀವು ಯಾಕೆ ಅಷ್ಟು ದೊಡ್ಡದು ಮಾಡ್ತಾ ಇದ್ದೀರಿ ನನಗೇನು ಗೊತ್ತಾಗ್ತಾ ಇಲ್ಲ. ಮೋದಿಯವರನ್ನ ನಮ್ಮ ಕೆಲವು ಒಂದು ವ್ಯವಸ್ಥೆಗಳ ಮೂಲಕ ಅವರು ಬಿಂಬಿತ ಆಗ್ತಾ ಇದ್ದಾರೆ ಹೊರತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕರ ಲೋಕದಲ್ಲಿ ಮೋದಿಯವರು ಎಲ್ಲೂ ಕೂಡ ಆ ದಿಕ್ಕಿನಲ್ಲಿ ಅವ್ರು ಆಗಿಲ್ಲ. ಸಾರ್ವಜನಿಕರ ಅಭಿವೃದ್ಧಿ ಪ್ರಗತಿಯಲ್ಲಿ ಸಂಪೂರ್ಣವಾಗಿ ಅವರು ಶೂನ್ಯದ ವ್ಯವಸ್ಥೆಯಲ್ಲಿ ಸನ್ಮಾನ್ಯ ಮೋದಿಯವರು ಇದ್ದಾರೆ. ಬಹಳ ಸರಳ ವ್ಯಕ್ತಿಯನ್ನು ಕೂಡ ನಿಲ್ಲಿಸಿ ಮೋದಿಯವರನ್ನ ಫೈಟ್ ಮಾಡ್ತಕ್ಕಂಥ ಕ್ಷೇತ್ರ ಚಾಮರಾಜನಗರ. ಹಾಗಾಗಿ ಮಾದೇವಪ್ಪನವರು ಅಷ್ಟು ದೊಡ್ಡ ನಾಯಕರನ್ನ ಆ ಒಂದು ಚುನಾವಣೆಗೆ ನಿಲ್ಲಿಸಕ್ಕಂಥದ್ದು ನನ್ನ ದೃಷ್ಟಿನಲ್ಲಿ ಒಳ್ಳೆಯದಲ್ಲ. ಅವರು ಕೂಡ ಅದನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ. ಆಗ್ಬೋದಾ ಸರ್? ಥ್ಯಾಂಕ್ ಯು, ಧನ್ಯವಾದ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.